ಕದನ ವಿರಾಮಕ್ಕೆ ಪಾಕ್ ಬೇಡಿಕೆ ಹಿನ್ನೆಲೆಯಲ್ಲಿ ಭಾರತ ಷರತ್ತನ್ನು ವಿಧಿಸುವಂತಹ ಸಾಧ್ಯತೆ ಇದೆ. ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತದ ವಶಕ್ಕೆ ಇವತ್ತಿನ ಸಭೆಯಲ್ಲಿ ಕೇಳುವಂತಹ ಪಾಸಿಬಿಲಿಟೀಸ್ ಇದೆ. ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನಾ ನೆಲೆಯನ್ನ ಧ್ವಂಸಗೊಳಿಸಬೇಕು, ಈ ರೀತಿಯ ಒಂದು ಡಿಮ್ಯಾಂಡ್ ಅನ್ನ ಪಾಕಿಸ್ತಾನದ ಮುಂದಿಡಲಿಕ್ಕೆ ಭಾರತ ರೆಡಿಯಾಗಿದೆ. ಪಿಒಕೆ ವಿಚಾರವನ್ನ ಭಾರತ ಗಟ್ಟಿಯಾಗಿ ಪಾಕಿಸ್ತಾನದ ಮುಂದಿಡಲಿಕ್ಕೂ ಕೂಡ ಪ್ಲಾನ್ ಆಗಿದೆ. ಸಿಂಧೂ ನದಿ ಜಲ ಒಪ್ಪಂದ ವಿಚಾರ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ, ಇದು ರಾಜತಾಂತ್ರಿಕ ವಿಚಾರ, ಮಿಲಿಟರಿ ಅಧಿಕಾರಿಗಳ ನಡುವೆ ಬರುವ ಸಾಧ್ಯತೆ ಕಡಿಮೆ. ಇಂದಿನ ಮಾತುಕತೆಯ ಬಳಿಕ ಮುಂದಿನ ನಡೆ ನಿರ್ಧಾರ ಎಲ್ಲವೂ ಕೂಡ ಸ್ಪಷ್ಟ ಅಂಥೇಳಿ ಭಾರತ ಹೇಳಿದೆ. ಹಾಗಾದರೆ ಇವತ್ತು ಕದನ ವಿರಾಮದ ಸಭೆ ಏನೆಲ್ಲ ಚರ್ಚೆ ಆಗುತ್ತೆ? ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಧ್ಯೆ ಈ ಮಾತುಕತೆಯಾಗುತ್ತೆ. ಈ ಮಾತುಕತೆ ತುಂಬ ಕ್ರೂಷಿಯಲ್ ಆಗಿರುವಂಥದ್ದು. ಕದನ ವಿರಾಮ ಮರುಜಾರಿ, ಗಡಿಯಲ್ಲಿ ಉದ್ವಿಗ್ನತೆ ತಗ್ಗಿಸುವ ಬಗ್ಗೆ ಒಂದು ಮಹತ್ವದ ಚರ್ಚೆ ಆಗುತ್ತೆ ಎರಡು ದೇಶದ ಡಿಜಿಎಂಒಗಳ ನಡುವೆ. ಕದನ ವಿರಾಮಕ್ಕೆ ಪಾಕ್ ಬೇಡಿಕೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕದ ಮೂಲಕ ಭಾರತ ಒಂದಿಷ್ಟು ಡಿಮ್ಯಾಂಡ್ಸ್ಗಳನ್ನು ಪಾಕಿಸ್ತಾನದ ಮುಂದಿಡುವಂತಹ ಸಾಧ್ಯತೆ ಇದೆ. ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತದ ವಶಕ್ಕೆ ಕೇಳುವಂತಹ ಸಾಧ್ಯತೆ. ಪಾಕಿಸ್ತಾನ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಭಾರತದ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನಾ ನೆಲೆಗಳನ್ನು ಧ್ವಂಸಗೊಳಿಸಬೇಕು, ಉಗ್ರರನ್ನು ಸಾಕ್ತಾ ಇರುವಂತಹ ಪಾಕಿಸ್ತಾನ ಇದಕ್ಕೆ ಹೂ ಅನ್ನುತ್ತಾ? ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ವಿಚಾರವನ್ನ ಭಾರತ ಗಟ್ಟಿಯಾಗಿ ಮುಂದಿಡುವಂತಹ ಸಾಧ್ಯತೆ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ಕಂಠನಾಳ ಅಂಥೇಳಿ ಸೇನಾ ಮುಖ್ಯಸ್ಥ ಹೇಳಿದ್ರು. ಅಲ್ಲಿಂದ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನು ಇಡೀ ಜಗತ್ತು ನೋಡಿದೆ. ಇನ್ನು ಸಿಂಧೂ ನದಿ ಜಲ ಒಪ್ಪಂದದ ವಿಚಾರ ಪ್ರಸ್ತಾಪವಾಗುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ. ಏಕೆಂದರೆ ಇದು ಮಿಲಿಟರಿ ಅಧಿಕಾರಿಗಳ ನಡುವೆ ಆಗ್ತಾ ಇರುವಂತಹ ಸಭೆ ಆಗಿರೋದ್ರಿಂದ ಮಿಲಿಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ, ಶಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ, ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಹಳಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆ ಇರುವಂಥದ್ದು. ಆಮೇಲೆ ಈ ಚರ್ಚೆ ಇವತ್ತು ಒಂದೇ ದಿನಕ್ಕೆ ಮುಗಿಯುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಂತ ಹಂತವಾಗಿ ಸಭೆ ಮುಂದೂಡುವಂತಹ ಸಾಧ್ಯತೆಗಳು ಇರುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಇವತ್ತಿನ ಮೀಟಿಂಗ್ ಬಹಳ ಮಹತ್ವದ್ದು ಭಾರತದ ಪಾಲಿಗೆ ಮತ್ತು ಪಾಕಿಸ್ತಾನದ ಪಾಲಿಗೆ. ಪಾಕನ್ನ ಬೆಂಡೆತ್ತಾ ಇರುವಂತಹ ಭಾರತಕ್ಕೆ ಈ ಮೀಟಿಂಗ್ ನಲ್ಲಿ ಅಪ್ಪರ್ ಹ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ ಮಮತಾ, ನೋಡಿ, ಎರಡೂ ದೇಶಗಳಿಗೂ ಕೂಡ ಈ ಸಭೆ ಬಹಳಷ್ಟು ಮುಖ್ಯ ಆಗಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಕದನ ವಿರಾಮ ಘೋಷಣೆ ಆಗಿತ್ತು, ಅದಾದ ಬಳಿಕವೂ ಕೂಡ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ. ಈ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಪಾಕಿಸ್ತಾನವನ್ನ ಭಾರತ ತರಾಟೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಕದನ ವಿರಾಮ ಘೋಷಣೆ ಆದ ಬಳಿಕ ಅದರ ಉಲ್ಲಂಘನೆ ಯಾಕೆ ಮಾಡಿದ್ರಿ ಅನ್ನುವಂತ ನಿಟ್ಟಿನಲ್ಲಿ ಸಾಲು ಪ್ರಶ್ನೆಗಳನ್ನು ಕೂಡ ಅವರ ಮುಂದಿಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ನೋಡಿ, ಅದು ಏನೇ ಇದ್ರೂ ಕೂಡ ಈಗ ಆಗುವಂತಹ ಒಂದಿಷ್ಟು ಕಂಡೀಷನ್ಸ್, ಷರತ್ತುಗಳು ಏನಿದಾವೆ ಅವು ಬಹಳಷ್ಟು ಮುಖ್ಯ ಆಗುತ್ತೆ. ಅವು ಎರಡೂ ಒಂದಿಷ್ಟು ಕಂಡೀಷನ್ಸ್ ಏನಿದಾವೆ ಅವು ಈ ಒಂದು ಮೀಟಿಂಗ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ನಿರ್ಧರಿಸುತ್ತೆ. ಭಾರತ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ಕೂಡ ಆಗಿದಾವೆ. ಭಾರತದ ಕಂಡೀಷನ್ಸ್ ಹೇಗಿರಬೇಕು, ಕದನ ವಿರಾಮ ಘೋಷಣೆ ಮಾಡಬೇಕು ಅನ್ನುವಂಥದ್ದಾದ್ರೆ ನೋಡಿ, ಈಗಾಗಲೇ ಸ್ಪಷ್ಟವಾಗಿ ಭಾರತದ ನಿಲುವುಗಳು ಪ್ರಕಟ ಆಗಿರುವಂತದ್ದು. ಅದು ಭಯೋತ್ಪಾದನೆಯನ್ನ ಪಾಕಿಸ್ತಾನ ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದರ ಪೋಷಣೆಯನ್ನು ನಿಲ್ಲಿಸಬೇಕು, ಅದರ ಆರ್ಥಿಕ ಸಹಾಯಗಳನ್ನ ನಿಲ್ಲಿಸಬೇಕು. ಅಲ್ಲಿವರೆಗೂ ಕೂಡ ನಾವು ಸಿಂಧೂ ನದಿಯ ನೀರನ್ನ ಬಿಡಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸ ಮಾಡಿದೆ. ಇದ್ರ ಜೊತೆಗೆ ಗಡಿ ಭಾಗಗಳಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿ ಏನು ನಡೀತಾ ಇದೆ ಅದು ಸಂಪೂರ್ಣವಾಗಿ ನಿಲ್ಲಬೇಕು. ಮತ್ತೆ ಈ ನಾಗರಿಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಶೆಲ್ ದಾಳಿಗಳೇನಾಗ್ತಾ ಇದೆ, ಡ್ರೋನ್ ದಾಳಿಗಳೇನಾಗ್ತಾ ಇದೆ ಅವುಗಳನ್ನು ಕೂಡ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅನ್ನುವಂತಹ ಡಿಮ್ಯಾಂಡ್ಗಳನ್ನ ಮೊದಲಿಡುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಇನ್ನು ಪಾಕಿಸ್ತಾನದಿಂದಲೂ ಕೂಡ ಮೊದಲ ರಿಯಾಕ್ಷನ್ ಬರುವಂತದ್ದು ಸಿಂಧೂ ನದಿ ನೀರನ್ನ ಮತ್ತೆ ಹರಿಸಲಿಕ್ಕೆ ಶುರು ಮಾಡಬೇಕು. ಮತ್ತೆ ಈ ಒಂದು ಜಲ ಒಪ್ಪಂದ 1960 ಆಗಿರುವಂತಹ ಜಲ ಒಪ್ಪಂದ ಏನಿದೆ ಆ ಒಂದು ಜಲ ಒಪ್ಪಂದವನ್ನ ಭಾರತ ಅಮಾನತು ಮಾಡಿತ್ತು. ಈಗ ಪಾಕಿಸ್ತಾನಕ್ಕೆ ನೀರನ್ನ ಹರಿಸ್ತಾ ಇಲ್ಲ. ಸೊ ಹೀಗಾಗಿ ನೀರನ್ನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಮ್ಯಾಂಡ್ ಅನ್ನ ಇಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಇನ್ನು ಎಂದಿನಂತೆ ನಾವು ಭಯೋತ್ಪಾದನೆಯನ್ನ ಪೋಷಣೆ ಮಾಡ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಮರ್ಥನೆಗಳನ್ನ ಈ ಸಭೆಯಲ್ಲೂ ಕೂಡ ಅವರು ಮಾಡ್ಕೋಬಹುದು. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಭಾರತ ಪ್ರಸ್ತುತಪಡಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಸೊ ಇದ್ರ ಜೊತೆಗೆ ಇನ್ನೊಂದಿಷ್ಟು ಕಂಡೀಷನ್ಗಳನ್ನ ಸೇರಿಸಿ ಪಾಕಿಸ್ತಾನದ ಮುಂದೆ ಭಾರತ ತನ್ನ ಪ್ರಸ್ತಾಪವನ್ನು ಇಡುತ್ತೆ, ಪಾಕಿಸ್ತಾನ ಭಾರತದ ಮುಂದೆ ತನ್ನ ಪ್ರಸ್ತಾಪಗಳನ್ನು ಕೂಡ ಇಡುತ್ತೆ. ಈ ಎರಡೂ ಪ್ರಸ್ತಾಪಗಳ ನಡುವೆ ಒಂದಿಷ್ಟು ನೆಗೋಷಿಯೇಷನ್ಸ್ ಕೂಡ ನಡೆಯುತ್ತೆ, ಬಾರ್ಗೇನ್
ಕೂಡ ನಡೆಯುತ್ತೆ. ಯಾವ್ದು ಬೇಕು ಯಾವ್ದು ಬೇಡ, ನಮ್ಮ ಕೆಲವೊಂದಿಷ್ಟು ಷರತ್ತುಗಳನ್ನ ಪಾಕಿಸ್ತಾನ ಒಪ್ಪದೇ ಇರ್ಬೋದು, ಪಾಕಿಸ್ತಾನದ ಕೆಲವು ಷರತ್ತುಗಳನ್ನ ಭಾರತ ಒಪ್ಪದೇ ಇರ್ಬೋದು. ಸೊ ಹೀಗಾಗಿ ಈ DGMಗಳ ಏನು ಲೆವೆಲ್ ಅಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಏನಿದೆ ಒಂದೇ ಹಂತದಲ್ಲಿ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ನಿಖರವಾಗಿ ಸಾಧ್ಯ ಇಲ್ಲ. 2-3 ಹಂತಗಳಲ್ಲೂ ಕೂಡ ಈ ಸಭೆ ನಡೆದು ಒಂದಿಷ್ಟು ಮಾತುಕತೆಗಳು ನಡೆದು ಒಂದಿಷ್ಟು ಏನು ಬಾರ್ಗೇನ್ಗಳಾಗಿ ಅದಾದ ಬಳಿಕ ಅಂತಿಮವಾಗಿ ಮಾತುಕತೆ ಸಕ್ಸಸ್ಫುಲ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಪರಿಸ್ಥಿತಿ ತೀವ್ರ ಬಿಕ್ಕಟ್ಟಿನ ಸ್ವರೂಪವನ್ನು ಪಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಇವತ್ತೇ ಈ ವಿಚಾರವನ್ನು ಇತ್ಯರ್ಥಪಡಿಸುವಂತಹ ನಿರೀಕ್ಷೆಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಒನ್ಸ್ 12ವರೆಗೆ ಈ ಸಭೆ ಶುರುವಾದ ಬಳಿಕ ಇದರ ಮುಂದಿನ ಬೆಳವಣಿಗೆಗಳೇನು ಅನ್ನುವಂಥದ್ದನ್ನು ಕೂಡ ನಾವು ಅಂದಾಜು ಮಾಡ್ತಾ ಹೋಗ್ಬೋದು. ಇವತ್ತು DGMOಗಳ ಸಭೆ ಇದ್ದಂತ ಹಿನ್ನೆಲೆಯಲ್ಲಿ ನಿನ್ನೆ ಪಾಕಿಸ್ತಾನ ಎಲ್ಲೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯಾಗ್ಲಿ, ಶೆಲ್ ದಾಳಿಯಾಗ್ಲಿ ಅಥವಾ ಡ್ರೋನ್ ದಾಳಿಯಾಗ್ಲಿ ಎಲ್ಲೂ ಕೂಡ ಮಾಡಿಲ್ಲ. ಹೀಗಾಗಿ ಜಮ್ಮು ಮತ್ತೆ ಕಾಶ್ಮೀರದ ಎಲ್ಲಾ ಗಡಿ ಭಾಗದಲ್ಲೂ ಕೂಡ ಶಾಂತ ರೀತಿಯಾದಂತಹ ವಾತಾವರಣ ಇದೆ. ಯಾವುದೇ ರೀತಿಯಾದಂತಹ ದಾಳಿಗಳು ಕೂಡ ಕಂಡು ಬಂದಿಲ್ಲ. ಯುದ್ಧ ವಿರಾಮವನ್ನ ಉಲ್ಲಂಘಿಸಿದ 1 ದಿನದ ನಂತರ ಈಗ ಪಾಕಿಸ್ತಾನ ಶಾಂತವಾಗಿದೆ. ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.